ವೆಲ್ಕಮ್ ಟು ಆದ್ವ ಅಕಾಡೆಮಿ. ಪಾಲಿಟಿಯ KASನ ರಿವಿಷನ್ನ ಮುಂದುವರಿದ ಭಾಗವಾಗಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ನೋಡ್ಕೊಳ್ಳೋಣ. ಪಂಚಾಯತ್ ರಾಜ್ ಸಿಸ್ಟಮ್ ಬ್ಯಾಕ್ಗ್ರೌಂಡ್ನ ನಾವು ನೋಡ್ಕೊಂಡ್ರೆ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಮೆನ್ಷನ್ ಮಾಡಿದ್ರ? ಇಲ್ಲ. ಕಾನ್ಸ್ಟಿಟ್ಯೂಷನ್ ನಮಗೆ ಯಾವಾಗ ಬಾರ್ನ್ ಆಯಿತು ಆವಾಗ ನಮಗೆ ಯಾವುದೇ ರೀತಿಯಾದಂತಹ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಇರಲಿಲ್ಲ. ಸೊ ಇದನ್ನ 1992 ಅಲ್ಲಿ ನಾವು ತಗೊಂಡ್ಬರ್ತೀವಿ. ಸೊ ಅದನ್ನ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಯಾಕೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಎಸ್ಟಾಬ್ಲಿಷ್ ಮಾಡಬೇಕು? ಯಾಕೆ ಅಂತ ಹೇಳಿದ್ರೆ ಲೋಕಲ್ ಗವರ್ಮೆಂಟ್ನ ತಗೊಂಬರೋದಕ್ಕೋಸ್ಕರ. ಸೊ ಲೋಕಲ್ ಗವರ್ಮೆಂಟ್ ತಗೊಂಬರೋದ್ರಿಂದ ಯೂಸ್ ಏನು ಅಂತ ಹೇಳಿದ್ರೆ ಲೋಕಲ್ ಲೆವೆಲಲ್ಲಿ ನಾವು ಡೆಮೋಕ್ರಸಿಯನ್ನು ಪ್ರೊವೈಡ್ ಮಾಡ್ಬೋದು. ಯಾವ ವಲ್ನರಬಲ್ ಸೆಕ್ಷನ್ ಆಫ್ ದ ಸೊಸೈಟಿ ಇದೆ ಅದಕ್ಕೆ ಜಸ್ಟಿಸ್ನ ಕೊಡ್ಬೋದು, ಫಂಡ್ ಅಲೋಕೇಶನ್ಸ್ನ ಮಾಡ್ಬೋದು. ಸೊ ಹೀಗಾಗಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ನ ಇಂಡಿಯಾದಲ್ಲಿ ತಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಇನಿಷಿಯೇಷನ್ನ ತಗೊಂಬರ್ತೀವಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳೋಣ. ಪಂಚಾಯತ್ ರಾಜ್ದು ಬ್ಯಾಕ್ಗ್ರೌಂಡ್ ನೋಡ್ಕೊಂಡ್ರೆ ನಾನು ಆಲ್ರೆಡಿ ಹೇಳಿದೆ, ಸೆಂಟ್ರಲೈಸ್ಡ್ ಗವರ್ನೆನ್ಸ್ನ ಏನು ಸೆಂಟ್ರಲೈಸೇಷನ್ ಇತ್ತು ಅದನ್ನು ಡಿಸೆಂಟ್ರಲೈಸ್ ಮಾಡಬೇಕು. ಡಿಸೆಂಟ್ರಲೈಸ್ ಅಂತ ಹೇಳಿದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಮೋರ್ ಪವರ್ ಇದೆ ಅಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟಿಂದ ಪಂಚಾಯತ್ ರಾಜ್ಗೆ ಪವರ್ ಬರುತ್ತೆ. ಅಂದರೆ ಇಲ್ಲಿ ಪವರ್ ಏನಿದೆ ಅದು ಒಂದೇ ಕಡೆ ಅಲೋಕೇಟ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ, ಬೇರೆ ಬೇರೆ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅದನ್ನು ನಾವು ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ಗ್ರಾಸ್ ರೂಟ್ ಡೆಮೋಕ್ರಸಿಯನ್ನು ತಗೊಂಬರೋದಕ್ಕೋಸ್ಕರ, ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ತಗೊಂಬರೋದಕ್ಕೋಸ್ಕರ, ರೂಟ್ ಲೆವೆಲಲ್ಲಿ ಡೆಮೋಕ್ರಸಿಯನ್ನು ತಗೊಂಬರೋದಕ್ಕೋಸ್ಕರ ಪಂಚಾಯತ್ ರಾಜ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದು ಅಲ್ಲದೆ ಆರ್ಟಿಕಲ್ 40ಯ TPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇದನ್ನು ಆಲ್ರೆಡಿ ನಾವು ನೋಡ್ಕೊಂಡಿದ್ದೀವಿ ವಿಡಿಯೋದಲ್ಲಿ. ಇನ್ನೂ ಕೂಡ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಆ ವಿಡಿಯೋನ ನೋಡಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 40ರ ಅಂಡರಲ್ಲಿ ಕೂಡ ನಾವು ಪಂಚಾಯತ್ ರಾಜ್ ಸಿಸ್ಟಮ್ನ ತಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಈ ಪಂಚಾಯತ್ ರಾಜ್ ಸಿಸ್ಟಮ್ನ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಯೂಸ್ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಟ್ಬಿಟ್ಟು ಆ್ಯಡ್ ಮಾಡ್ತೀವಿ. ಯಾವ ಪಾರ್ಟಿಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಪಾರ್ಟನ್ನು ನಾವು ನೋಡಿಕೊಂಡ್ರೆ 9th ಪಾರ್ಟಲ್ಲಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ನ ನೋಡ್ಕೊಬೋದು. ಅದೇ ರೀತಿಯಾಗಿ ಆರ್ಟಿಕಲ್ 243ಇಂದ 243 ತನಕ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರುವಂತಹ ಎಂಟೈರ್ ಏನೇನಿದೆ, ಪಂಚಾಯತ್ ರಾಜ್ ಪವರ್ ಏನಿದೆ, ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ, ಯಾವ ಥರ ಇದು ವರ್ಕ್ ಆಗ್ತಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ಸ್ನ ಅಂಡರಲ್ಲಿ ನಾವು ನೋಡ್ಬೋದಾಗತ್ತೆ. ಸೊ ಹೇಗೆ ಪಂಚಾಯತ್ ರಾಜ್ ಬಂತು? ಹಾಗಿದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಸರಿ, ಬಟ್ ಹೇಗೆ ಎವಾಲ್ವ್ ಆಯಿತು? ಅದಕ್ಕೆ ಕೆಲವೊಂದು ಕಮಿಟೀಸ್ಗಳನ್ನ ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಬರುತ್ತೆ. ಸೊ ಅದರಲ್ಲಿ ಮೊದಲನೆಯ ಕಮಿಟಿ ಬಂದ್ಬಿಟ್ಟು ಬಲವಂತರಾಯಿ ಮೆಹ್ತಾ ಕಮಿಟಿ. ಸೊ ಈ ಬಲವಂತರಾಯಿ ಮೆಹ್ತಾ ಕಮಿಟಿ ಫಾರ್ಮ್ ಆದಾಗ 1957 ಫಾರ್ಮ್ ಆಗುತ್ತೆ. ರಿಪೋರ್ಟ್ನ ಕೂಡ ಸಬ್ಮಿಟ್ ಮಾಡುತ್ತೆ. ಸೊ ಯಾಕೆ ಇದು ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದ್ರ ಜೊತೆಗೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವೀಸಸ್, ಈ ಎರಡನ್ನ ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಬಲವಂತರಾಯ್ ಮೆಹ್ತಾ ಕಮಿಟಿ ಸಜೆಷನ್ಸ್ ಏನೇನ ಕೊಡುತ್ತೆ ಅಂತ ಹೇಳಿದ್ರೆ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದೆ ಡಿಸೆಂಟ್ರಲೈಸೇಷನ್ ಅಂತ ಅಂದರೆ ಏನು ಅಂತ. ಸೊ ಈ ಡಿಸೆಂಟ್ರಲೈಸೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅದೇ ರೀತಿ 3 ಟೈರ್ ಗವರ್ಮೆಂಟ್ನ ತರಬೇಕು. 3 ಟೈರ್ ಎಲ್ಲೆಲ್ಲಿ ತರಬೇಕು, ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ತಗೊಂಬರ್ಬೇಕು, ಅದೇ ರೀತಿ ಬ್ಲಾಕ್ ಲೆವೆಲಲ್ಲಿ ತಗೊಬರ್ಬೇಕು, ಮತ್ತು ಜಿಲ್ಲಾ ಪರಿಷತ್ ಅಂಡರಲ್ಲಿ ತಗೊಬರ್ಬೇಕು ಅಂತ. ಸೊ ಗ್ರಾಮ ಪಂಚಾಯತ್ ಏನಿದೆ ಅಲ್ವಾ, ಈ ಗ್ರಾಮ ಪಂಚಾಯತ್ಗೆ ಎಲೆಕ್ಷನ್ಸ್ನ ನಾವು ಡೈರೆಕ್ಟ್ ಎಲೆಕ್ಷನ್ನ ಮಾಡಬೇಕು ಅಂತ ಕೂಡ ಸಜೆಷನ್ಸ್ನ ಕೊಡುತ್ತೆ. ಜಿಲ್ಲಾ ಪರಿಷತ್ತಿಗೆ ಜಿಲ್ಲಾ ಪಂಚಾಯತ್ ಏನಿದೆ ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ನ ತಗೊಬರ್ಬೇಕು ಅಂತ ಹೇಳುತ್ತೆ. ಅದೇ ರೀತಿ ಜಿಲ್ಲಾ ಪರಿಷತ್ ಏನಿದೆ, ಈ ಜಿಲ್ಲಾ ಪಂಚಾಯತ್ ಬಂದ್ಬಿಟ್ಟು ಅಡ್ವೈಸರಿ ಮತ್ತು ಸೂಪರ್ವೈಸರಿ ಬಾಡಿಯಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನು DC ಅವರು ಚೇರ್ಪರ್ಸನ್ ಆಗಿ ಇದರಲ್ಲಿ ಆ್ಯಕ್ಟ್ ಆಗ್ತಿರ್ತಾರೆ. ಅದೇ ರೀತಿ
ಗ್ರಾಮ ಪಂಚಾಯತ್ ಏನಿದೆ ಇದು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಇದು ನಮಗೆ ಬಲವಂತರಾಯ್ ಮೆಹ್ತಾ ಕಮಿಟಿ ಕೊಟ್ಟಿರುವಂತಹ ಸಜೆಷನ್ಸ್ ಆಗಿದೆ. ಸೊ ಇದಾದ್ಮೇಲೆ ಇನ್ನೊಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ, ಅದು ಅಶೋಕ್ ಮೆಹ್ತಾ ಕಮಿಟಿ. ಸೊ ಈ ಅಶೋಕ್ ಮೆಹ್ತಾ ಕಮಿಟಿನ ಫಾರ್ಮ್ ಮಾಡೋದು 1977 ಅಂಡ್ ಅದು ರಿಪೋರ್ಟ್ನ ಕೊಡೋದು 1978. ಸೊ ಇದು ಹೇಳುತ್ತೆ ಬಲವಂತರಾಯ್ ಮೆಹ್ತಾ ಕಮಿಟಿಯಲ್ಲಿ 3 ಟೈರ್ ಗವರ್ಮೆಂಟ್ ಏನಿತ್ತು ಅದನ್ನ ನಾವು 2 ಟೈರ್ ಗವರ್ಮೆಂಟ್ ಆಗಿ ತಗೊಂಡ್ಬರ್ಬೇಕು ಅಂತ ಹೇಳುತ್ತೆ. ಅಂದ್ರೆ ಜಿಲ್ಲಾ ಪರಿಷತ್ತು ಮತ್ತೆ ಮಂಡಲ್ ಪಂಚಾಯತ್ ಎರಡೇ ಸಾಕು ಅಂತ ಹೇಳ್ಬಿಟ್ಟು. ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದಕ್ಕೆ ಕಂಪಲ್ಸರಿ ಟ್ಯಾಕ್ಸೇಷನ್ನ ಪವರ್ನ ಕೊಡಬೇಕು. ಸೊ ದಟ್ ಅವರ ಫಿನಾನ್ಷಿಯಲ್ ಸಿಸ್ಟಮ್ನ ಅವರೇ ಎವಾಲ್ವ್ ಮಾಡೋದಕ್ಕೆ ಅಥವಾ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಥವಾ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಸಜೆಷನ್ನ ಕೊಡುತ್ತೆ. ನೆಕ್ಸ್ಟು ಆ ಫಿನಾನ್ಷಿಯಲ್ ಸಿಸ್ಟಮ್ನ ಕೊಟ್ಟ ಮೇಲೆ ಪ್ರಾಪರ್ ಆಗಿ ಫಂಡನ್ನು ಯೂಸ್ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದಕ್ಕೆ ಆಡಿಟಿಂಗ್ ಬೇಕಲ್ಲ, ಸೊ ಆಡಿಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಸಜೆಷನ್ನ ಕೊಡುತ್ತೆ. ನ್ಯಾಯ ಪಂಚಾಯತ್ಗಳನ್ನ ಕೂಡ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳುತ್ತೆ. ಅದ್ರ ಜೊತೆಗೆ ನ್ಯಾಯ ಪಂಚಾಯತ್ಗಳನ್ನ ಪ್ರಿಸೈಡ್ ಮಾಡೋದಕ್ಕೆ ಕ್ವಾಲಿಫೈಡ್ ಜಡ್ಜಸ್ನ ಕೂಡ ತಗೊಂಬರ್ಬೇಕು ಅಂತ ಹೇಳಿ ಸಜೆಷನ್ನ ಕೊಡುತ್ತೆ. ಇನ್ನ ಇಂಪಾರ್ಟೆಂಟ್ ಸಜೆಷನ್ ಏನು ಅಂತ ಹೇಳಿದ್ರೆ, ವಲ್ನರೇಬಲ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂದರೆ SC ಮತ್ತು ST ಕೆಟಗರಿ ಏನಿದೆ ಅವರಿಗೆ ರಿಸರ್ವೇಷನ್ನ ತರಬೇಕು ಪಂಚಾಯತ್ತಲ್ಲಿ. ಅದೇ ರೀತಿ ಸಪ್ರೇಟ್ ಮಿನಿಸ್ಟ್ರಿಯನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಪಂಚಾಯತ್ ರಾಜ್ ಸಿಸ್ಟಮ್ನ ನೋಡ್ಕೊಳ್ಳೋದಕ್ಕೋಸ್ಕರ ಸ್ಟೇಟ್ ಕೌನ್ಸಿಲಲ್ಲಿ ಅಂತ ಕೂಡ ಸಜೆಷನ್ನ ಮಾಡುತ್ತೆ. ಆದರೆ ಇಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ ಏನಿದೆ ಈ ಕಮಿಟಿಯನ್ನು ಫಾರ್ಮ್ ಮಾಡಿದ್ಮೇಲೆ ಕೆಲವೊಂದು ಕಡೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಬಲವಂತರಾಯ್ ಮೆಹ್ತಾ ಕಮಿಟಿಯದ ಸಜೆಷನ್ಸ್ಗಳನ್ನ ಆಕ್ಸೆಪ್ಟ್ ಕೂಡ ಮಾಡುತ್ತೆ. ಸೊ ಹಾಗಾಗಿ ರಾಜಸ್ಥಾನ ಮೊದಲನೇ ರಾಜ್ಯ ಪಂಚಾಯತ್ ರಾಜನ್ನ ಎಸ್ಟಾಬ್ಲಿಷ್ ಮಾಡಿರೋದ್ರಲ್ಲಿ. ಯಾವ ಡಿಸ್ಟಿಕ್ ಅಂತ ಹೇಳಿದ್ರೆ ನಾಗೋರ್ ಡಿಸ್ಟಿಕ್ ಅಂತ ಕೂಡ ನಿಮಗೆ ನೆನಪಿರ್ಬೇಕಾಗತ್ತೆ ರಾಜಸ್ಥಾನಲ್ಲಿ. ರಾಜಸ್ಥಾನ ಆದಮೇಲೆ ಆಂಧ್ರ ಪ್ರದೇಶ್ ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಆಮೇಲೆ ತುಂಬಾನೇ ಬೇರೆ ಬೇರೆ ರಾಜ್ಯಗಳು ಕೂಡ ಪಂಚಾಯತ್ ರಾಜ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಬರ್ತವೆ. ಸೊ ಹಾಗಿದ್ರೆ ಇದು ಎರಡೇ ಕಮಿಟಿಗಳ ಎಸ್ಟಾಬ್ಲಿಷ್ ಮಾಡಿದ್ದು ಇಲ್ಲ. ಇದಾದಮೇಲೆ ಅಶೋಕ್ ಮೆಹ್ತಾ ಕಮಿಟಿ ಫಾರ್ಮ್ ಆದಮೇಲೆ GVK ರಾವ್ ಕಮಿಟಿ ಅಂತ ಹೇಳಿ ಬರುತ್ತೆ. ಸೊ ಈ GVK ರಾವ್ ಕಮಿಟಿ ಅಂತ ಹೇಳಿದ್ರೆ ಏನಕ್ಕೆ ಇದನ್ನ ತಗೊಂಡ್ಬರ್ತಾರೆ, ಯಾರು ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಕಮಿಷನ್ನು GVK ರಾವ್ ಕಮಿಟಿಯನ್ನ ತಗೊಂಡ್ಬರುತ್ತೆ. ಅದಾದ್ಮೇಲೆ ದಂತ್ವಾಲ್ ಕಮಿಟಿ ಅಂತ ಕೂಡ ಬರುತ್ತೆ. ಈ ದಂತ್ವಾಲ್ ಕಮಿಟಿ ನೆನಪಿರಬೇಕು, ಬಿಕಾಸ್ ಇದು ಬ್ಲಾಕ್ ಲೆವೆಲ್ ಪ್ಲಾನಿಂಗ್ನ ಕೊಡುತ್ತೆ. ಅಂಡ್ ಆಲ್ಸೋ ಹನುಮಂತರಾವ್ ಕಮಿಟಿ ಅಂತ ಬರುತ್ತೆ. ಈ ಹನುಮಂತರಾವ್ ಕಮಿಟಿ ಬಂದ್ಬಿಟ್ಟು ಡಿಸ್ಟಿಕ್ ಪ್ಲಾನಿಂಗ್ನ ಕೊಡುತ್ತೆ. ಹಾಗಾಗಿ ನೆನಪಿರಬೇಕು, ಬಿಕಾಸ್ ಎರಡದಕ್ಕೂ ಡಿಫ್ರೆನ್ಸ್ ಕೇಳ್ತಾರೆ, ಅಥವಾ ದಂತ್ವಾಲ್ ಕಮಿಟಿ ಏನು ಹೇಳುತ್ತೆ ಅಥವಾ ಹನುಮಂತರಾವ್ ಕಮಿಟಿ ಏನು ಹೇಳುತ್ತೆ ಅಂತ ಕೂಡ ಕೊಡ್ತಾರೆ. ಹಾಗಾಗಿ ನೆಕ್ಸ್ಟು LM ಸಿಂಘ್ವಿ ಕಮಿಟಿ ಬರುತ್ತೆ. LM ಸಿಂಘ್ವಿ ಕಮಿಟಿಯನ್ನು ಫಾರ್ಮ್ ಮಾಡೋದು 1986. LM ಸಿಂಘ್ವಿ ಕಮಿಟಿ ಏನು ಹೇಳುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನ್ ಏನಿದೆ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ನ ಕೊಡಬೇಕು, ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ಮಾಡಬೇಕಾಗತ್ತೆ. ಅದೇ ರೀತಿ ನ್ಯಾಯ ಪಂಚಾಯತ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತು ನಿಮ್ಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಮೊದಲಿಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ತಗೋಬರ್ಬೇಕು ಅಂತ ಯಾವ ಕಮಿಟಿ ಸಜೆಸ್ಟ್ ಮಾಡುತ್ತೆ, ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಮಾಡಬೇಕು ಅಂತ ಯಾವ ಕಮಿಟಿ ಸಜೆಸ್ಟ್ ಮಾಡುತ್ತೆ, ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಗ್ರಾಮ ಸಭಾನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಈ ಕಮಿಟಿ ಹೇಳುತ್ತೆ. ಸೊ ಹಾಗಾಗಿ LM ಸಿಂಘ್ವಿ ಕಮಿಟಿ ತುಂಬಾನೇ ಇಂಪಾರ್ಟೆಂಟ್ ಕಮಿಟಿ ಕೂಡ ಆಗತ್ತೆ. ಅದೇ ರೀತಿಯಲ್ಲಿ ನಮಗೆ ತುಂಗನ್ ಕಮಿಟಿ ಅಂತ ಹೇಳ್ಬಿಟ್ಟು ಫಾರ್ಮ್ ಆಗತ್ತೆ. ಸೊ ತುಂಗನ್ ಕಮಿಟಿ ಕೂಡ ಆಲ್ಮೋಸ್ಟು 1980 ಎಸ್ಟಾಬ್ಲಿಷ್ ಮಾಡ್ತಾರೆ. ಸೇಮ್ LM ಸಿಂಘ್ವಿ ಕಮಿಟಿ ಏನು ಹೇಳುತ್ತೆ ಅಲ್ವಾ ಅದೇ ರೀತಿಯಾದಂತಹ ಸಜೆಷನ್ಸ್ನ ಕೊಡುತ್ತೆ. ಅದ್ರ ಜೊತೆಗೆ 5 ವರ್ಷ ಫಿಕ್ಸ್ಡ್ ಟೆನ್ಯೂರ್ ಇರಬೇಕು, ಮತ್ತು ವಿಮೆನ್ ರಿಸರ್ವೇಷನ್ನ ತಗೋಬರ್ಬೇಕು ಅಂತ ಹೇಳುತ್ತೆ. ಇಲ್ಲಿ ನಾವು ಏನು SC ST ರಿಸರ್ವೇಷನ್ನ ನೋಡಿದ್ವಿ ಅಶೋಕ್ ಮೆಹ್ತಾ ಕಮಿಟಿಯಲ್ಲಿ, ತುಂಗನ್ ಕಮಿಟಿಯಲ್ಲಿ ವಿಮೆನ್ ರಿಸರ್ವೇಷನ್ನ ತಗೋಬರ್ಬೇಕು ಅಂತ ಹೇಳ್ತಾರೆ. ನೆನಪಿರಬೇಕು, LM ಸಿಂಘ್ವಿ ಬಂದ್ಬಿಟ್ಟು ಗ್ರಾಮ ಸಭಾ ಬಗ್ಗೆ ಹೇಳುತ್ತೆ, ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಬಗ್ಗೆ ಹೇಳುತ್ತೆ, ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಬಗ್ಗೆ ಹೇಳುತ್ತೆ. ಅದೇ ರೀತಿ ತುಂಗನ್ ಕಮಿಟಿ ಬಂದ್ಬಿಟ್ಟು ವಿಮೆನ್ ರಿಸರ್ವೇಷನ್ ಬಗ್ಗೆ ಹೇಳುತ್ತೆ, ಜೊತೆಯಲ್ಲಿ ಸ್ಟೇಟ್ ಫಿನಾನ್ಸ್ ಕಮಿಷನ್ಸ್ ಬಗ್ಗೆ ಕೂಡ ಹೇಳುತ್ತೆ. ನಂತರ ಲಾಸ್ಟ್ಗೆ ಗಡ್ಗಿಲ್ ಕಮಿಟಿ.
ಸೊ ಈ ಗಾಡ್ಗಿಲ್ ಕಮಿಟಿ ಕೂಡ ಇಂಪಾರ್ಟೆಂಟು, ಬಿಕಾಸ್ ಗಾಡ್ಗಿಲ್ ಕಮಿಟಿ ಆದಮೇಲೆ ನಮಗೆ ರಾಜೀವ್ ಗಾಂಧಿ ಗೌರ್ಮೆಂಟ್ ಬರೋದು. ರಾಜೀವ್ ಗಾಂಧಿ ಗೌರ್ಮೆಂಟ್ ಟೈಮಲ್ಲೇ ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳು, ರಾಜೀವ್ ಗಾಂಧಿ ಗೌರ್ಮೆಂಟ್ ಆದಮೇಲೆ ವಿ ಪಿ ಸಿಂಗ್ ಗೌರ್ಮೆಂಟ್ ಬರುತ್ತೆ ಅಲ್ವಾ, ಅದಾದಮೇಲೆ ನರಸಿಂಹರಾವ್ ಗೌರ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗುತ್ತೆ. ಸೊ ಹಾಗಾಗಿ ಗಾಡ್ಗಿಲ್ ಕಮಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಾಡ್ಗಿಲ್ ಕಮಿಟಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಡಬೇಕು, 3 ಟೈರ್ ಗೌರ್ಮೆಂಟ್ನ ಮಾಡಬೇಕು, 5 ವರ್ಷ ಟೆನ್ಯೂರ್ ಇರಬೇಕು, ಡೈರೆಕ್ಟ್ ಎಲೆಕ್ಷನ್ಗಳನ್ನ ಮಾಡಬೇಕು, SC ST ಮತ್ತು ವಿಮೆನ್ ರಿಸರ್ವೇಷನ್ನ ಕೊಡಬೇಕು, ಅದ್ರ ಜೊತೆಗೆ ಆಡಿಟಿಂಗ್ ಮಾಡಬೇಕು, ಮತ್ತು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕು, ಟ್ಯಾಕ್ಸ್ನ ಲಿವಿ ಮಾಡೋದು, ಕಲೆಕ್ಟ್ ಮಾಡೋದು, ಅಪ್ರೋಪ್ರಿಯೇಟ್ ಟ್ಯಾಕ್ಸಸ್ಗಳನ್ನ ಮಾಡೋದೆಲ್ಲ ಪಂಚಾಯತ್ಗೇನೆ ಎಂಪವರ್ನ ಕೊಡಬೇಕು. ಅದ್ರ ಜೊತೆಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್ನ ಕೂಡ ಫಾರ್ಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಜೆಷನ್ನ ಕೊಡುತ್ತೆ. ಇದಿಷ್ಟು ನಮಗೆ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ. ನಂತರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ದು ಸ್ಯಾಲಿಯಂಟ್ ಫೀಚರ್ ಏನು ಅಥವಾ ಕೀ ಫೀಚರ್ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಹೇಳಿದೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ನಾವು ಆರ್ಟಿಕಲ್ 243 ಇಂದ 243O ತನಕ ನೋಡ್ಬೋದು ಅಂತ. ಅದೇ ರೀತಿ ಯಾವ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ. ಸೊ 11th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ 29 ಫಂಕ್ಷನ್ ಇದೆ. ಈ 29 ಫಂಕ್ಷನ್ನು ಆರ್ಟಿಕಲ್ 243G ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಥವಾ ಕಾನ್ಸ್ಟಿಟ್ಯೂಷನ್ನ ರೆಪ್ರೆಸೆಂಟೇಷನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ. ಅದು ನರಸಿಂಹರಾವ್ ಗೌರ್ಮೆಂಟ್ ಟೈಮಲ್ಲಿ ಮಾಡುವಂತಹ ಒಂದು ರಿಮಾರ್ಕೆಬಲ್ ವರ್ಕ್ ಆಗಿದೆ. 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ತೊಗೊಂಬರ್ತಾರೆ, ಪಾರ್ಟ್ 9ನ ಎಸ್ಟಾಬ್ಲಿಷ್ ಮಾಡ್ತಾರೆ, 243 ಇಂದ 243O ಆರ್ಟಿಕಲ್ಸ್ಗಳನ್ನ ತೊಗೊಂಬಂದು ಶೆಡ್ಯೂಲ್ 11ನ ತೊಗೊಂಬಂದು, ಸೊ ಇದೆಲ್ಲ ಆಗಬೇಕು ಅಂದರೆ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಇದನ್ನೆಲ್ಲದನ್ನು ಕೂಡ ಆ್ಯಡ್ ಮಾಡ್ತಾರೆ. ನೆಕ್ಸ್ಟು 3 ಟೈರ್ ಸ್ಟ್ರಕ್ಚರ್, ಇದು ಕೂಡ ಒಂದು ಫೀಚರು. ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತು. ಕಂಪೋಸಿಷನ್ ಏನು ಅಂತಂದ್ರೆ ಡೈರೆಕ್ಟ್ ಎಲೆಕ್ಷನ್ಸ್ ಇರುತ್ತೆ, SC ST ಮತ್ತು ವಿಮೆನ್ ರಿಸರ್ವೇಷನ್ ಇರುತ್ತೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಚೇರ್ಪರ್ಸನ್ ಕೂಡ ಇರ್ತಾರೆ. ಮತ್ತು ಇಲ್ಲಿ ರಿಸರ್ವೇಷನ್ ಯಾವ ಥರ ಕೊಡ್ತಾರೆ ಅಂತ ಹೇಳಿದ್ರೆ SC ST ರಿಸರ್ವೇಷನ್ನ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ಕೊಡ್ತಾರೆ. ಅದೇ ರೀತಿ ವಿಮೆನ್ ರಿಸರ್ವೇಷನ್ ಬಂದುಬಿಟ್ಟು 1/3 ಆಫ್ ದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿಬಿಟ್ಟು ಹೇಳಲಾಗತ್ತೆ. ನೆಕ್ಸ್ಟು ಫಂಕ್ಷನ್ಸ್ ಆನ್ ಪವರ್, ಡೆವಲಪ್ಮೆಂಟಲ್ ಪ್ಲ್ಯಾನಿಂಗ್ನ ಮಾಡುತ್ತೆ, ವೆಲ್ಫೇರ್ ಸ್ಕೀಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ಅಗ್ರಿಕಲ್ಚರ್, ಹೌಸಿಂಗ್ ಮತ್ತು ಸ್ಯಾನಿಟೇಷನ್, ಎಜುಕೇಷನ್ ವರ್ಕ್ಗಳನ್ನ ಕೂಡ ಮಾಡುತ್ತೆ. ನೆಕ್ಸ್ಟು ಇದರಲ್ಲಿ ಸ್ಟೇಟ್ ರೋಲ್ ಏನು ಅಂತ ಹೇಳಿದ್ರೆ ಸ್ಟೇಟ್ ಲೆಜಿಸ್ಲೇಚರ್ಸು ಡಿಸ್ಕ್ರಿಷನರಿ ಪವರ್ಸ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಜಾಸ್ತಿ ಹೊತ್ತನ್ನು ಕೊಡೋದಕ್ಕೆ ಹೋಗಲ್ಲ, ಸ್ಟೇಟ್ ಗೌರ್ಮೆಂಟ್ಗೆ ಇದನ್ನು ಡಿಸ್ಕ್ರಿಷನರಿ ಪವರ್ಸ್ಗಳನ್ನ ಕೊಟ್ಟಿರ್ತಾರೆ. ಆ್ಯಂಡ್ ಯಾವ ರೀತಿ ಪಂಚಾಯತ್ ರಾಜ್ಗಳು ವರ್ಕ್ ಆಗಬೇಕು ಅದೆಲ್ಲದು ಕೂಡ ಡಿಸೈಡ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು ಎಲೆಕ್ಷನ್ನ ಕಂಡಕ್ಟ್ ಮಾಡೋದಕ್ಕೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನ್ ಅಂತ ಏನಿದೆ ಅದೇ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ಗಳಿಗೆ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ನೆಕ್ಸ್ಟು ಫಿನಾನ್ಸ್ ಯಾವ ಥರ ನಡೆಯುತ್ತೆ ಅಂದರೆ ಫಿನಾನ್ಸ್ ಕಮಿಷನ್ ಇದೆ, 5 ವರ್ಷಕ್ಕೊಂದ್ಸಲ. ಯಾವ ರೀತಿ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ವರ್ಕ್ ಆಗುತ್ತೆ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ನೆಕ್ಸ್ಟು ಆಡಿಟ್ ಮತ್ತು ಅಕೌಂಟ್ಗಳ ಚೆಕ್ಗಳನ್ನ ಕೂಡ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ ಇದ್ರದ್ದು ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಮತ್ತು ಗ್ರಾಮ ಸಭಾ, ಇದರಲ್ಲಿ ಗ್ರಾಮ ಸಭಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಗ್ರಾಮ ಸಭಾ ಬಂದ್ಬಿಟ್ಟು ಒಂದು ರಿಜಿಸ್ಟರ್ಡ್ ಪರ್ಸನ್ ಏನಿರ್ತಾರಲ್ವ ಎಲೆಕ್ಟೋರಲ್ ರೋಲಲ್ಲಿ, ಅಂದರೆ 18 ವರ್ಷ ಆದಮೇಲೆ ವೋಟಿಂಗ್ ರೈಟ್ಸ್ ಇರುತ್ತಲ್ವ ಅವ್ರುಗಳು ಇರುವಂತಹ ಒಂದು ಬಾಡಿ ಗ್ರಾಮ ಸಭಾ ಆಗಿದೆ. ಮತ್ತು ಈ ಗ್ರಾಮ ಪಂಚಾಯತ್ ಏನಿದೆ ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರಲ್ಲಿ ನಾವು ಕಂಪಲ್ಸರಿ ಪ್ರಾವಿಷನ್ಸ್ ಆ್ಯಂಡ್ ಆಲ್ಸೋ ವಾಲಂಟ್ರಿ ಪ್ರಾವಿಷನ್ಸ್ ಅಂತ ನೋಡ್ತೇವೆ. ಇದನ್ನು ಕೂಡ ಕೇಳ್ತಾರೆ. ಕಂಪಲ್ಸರಿ ಪ್ರಾವಿಷನ್ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅದನ್ನು ಫಾಲೋ ಮಾಡಲೇಬೇಕು. ವಾಲಂಟರಿ ಅಂದರೆ ಮಾಡಲೂಬೋದು, ಮಾಡ್ದೇನೂ ಇರ್ಬೋದು. ಅಂದರೆ ಗ್ರಾಮ ಸಭಾನ ಎಸ್ಟಾಬ್ಲಿಷ್ ಮಾಡಲೇಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತ್ತಲ್ಲಿ ಗ್ರಾಮ ಸಭಾ ಇರಲೇಬೇಕು. ಜೊತೆಗೆ ವಿಲೇಜ್ ಮತ್ತು ಇಂಟರ್ಮೀಡಿಯೇಟ್ ಮತ್ತು ಡಿಸ್ಟಿಕ್ ಲೆವೆಲ್ ಅಂದರೆ 3 ಟೈರ್ ಗವರ್ಮೆಂಟ್ನ ಫಾರ್ಮ್ ಮಾಡಲೇಬೇಕು. ಡೈರೆಕ್ಟ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕು. ಅದೇ ರೀತಿ 21 ವರ್ಷ ಮಿನಿಮಮ್ ಏಜ್ ಇರಬೇಕು ಪಂಚಾಯತ್ಗೆ ಎಲೆಕ್ಷನ್ಗೆ ನಿಂತ್ಕೊತೀವಿ ಅಂದರೆ. ಅದೇ ರೀತಿ SC ST ಮತ್ತು ವಿಮೆನ್ ರಿಸರ್ವೇಷನ್ನ ತೊಗೊಂಬರಬೇಕು. ಜೊತೆಗೆ ಫಿಕ್ಸ್ಡ್ ಟೆನ್ಯೂರು ಎಷ್ಟು 5 ಇಯರ್ಸು. ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಬೇಕು.
ಅದ್ರ ಜೊತೆಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಇದೆಲ್ಲ ಕಂಪಲ್ಸರಿ ಪ್ರಾವಿಷನ್ಸು. ಅದೇ ರೀತಿ ವಾಲಂಟ್ರಿ ಪ್ರಾವಿಷನ್ಸ್ ಏನೇನು ಅಂತ ಹೇಳಿದ್ರೆ, ಪಂಚಾಯತ್ ರಾಜಲ್ಲಿ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಸ್ಗಳಿಗೆ ರೆಪ್ರೆಸೆಂಟೇಷನ್ನ ಕೊಡೋದು. ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಪಂಚಾಯತ್ ಲೆವೆಲಲ್ಲಿ ರಿಸರ್ವೇಷನ್ಸ್ಗಳನ್ನ ಕೊಡೋದು. ಇಲ್ಲಿ ನಾವು SC ST ಮತ್ತು ವಿಮೆನ್ ರಿಸರ್ವೇಷನ್ಗೆ ಕಂಪಲ್ಸರಿ ನೋಡ್ಕೊಂಡ್ವಿ ಅಲ್ವಾ, ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಇರುತ್ತಲ್ಲ ಅವರು ವಾಲಂಟ್ರಿ. ಯಾವುದಾದ್ರೂ ಗ್ರಾಮ ಪಂಚಾಯತಲ್ಲಿ OBC ರಿಸರ್ವೇಷನ್ನ ಕೊಡಬೇಕು ಅಂದರೆ ವಾಲಂಟ್ರಿ, ಆ ಪಂಚಾಯತ್ಗೆ ಕೊಡ್ಬೇಕನ್ಸಿದ್ರೆ ಅವರು ಕೊಡ್ಕೊಬೋದು, ಆ ಥರ ಇರುತ್ತೆ. ನೆಕ್ಸ್ಟು ಪಂಚಾಯತ್ ರಾಜ್ ಬಗ್ಗೆ ಗೊತ್ತಾಗ್ತಿದೆ. ಆದರೆ ಈ ಪಂಚಾಯತ್ ರಾಜು ಎಕ್ಸ್ಟೆಂಡ್ ಆಗದೆ ಇರೋ ಏರಿಯಾಗಳಿದೆ. ಯಾವುದು ಅಂತ ಹೇಳಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸ್ಕೆಡ್ಯೂಲ್ 5 ಇದೆ ಅಲ್ಲ, ಈ ಸ್ಕೆಡ್ಯೂಲ್ 5 ಸ್ಕೆಡ್ಯೂಲ್ಡ್ ಏರಿಯಾ ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬಲ್ ಏರಿಯಾಸ್ ಇದೆ ಅಲ್ಲ, ಅಲ್ಲಿಗೆ ಇದ್ರ ಎಕ್ಸ್ಟೆನ್ಷನ್ನ ಕೆಲವೊಂದು ಲಿಮಿಟೇಷನ್ಸ್ ಅಥವಾ ಮಾಡಿಫಿಕೇಷನ್ಸ್ನ ಯೂಸ್ ಮಾಡಿಬಿಟ್ಟು ತಗೊಂಬರ್ತಾ ಇದ್ದಾರೆ. ಯಾರು ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟು. ಸೊ ಪಾರ್ಲಿಮೆಂಟ್ಗೆ ಪವರ್ ಇರುತ್ತೆ ಏನೇ ಮಾಡಿಫಿಕೇಷನ್ನ ಮಾಡೋದು ಕೂಡ. ಸೊ ಇದಕ್ಕೆ ಹೊಸದಾದ ಆ್ಯಕ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದೇ ಪೆಸಾ ಆ್ಯಕ್ಟ್ 1996, ಅಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಸ್ಕೆಡ್ಯೂಲ್ಡ್ ಏರಿಯಾ ಆ್ಯಕ್ಟ್ 1996 ಅಂತ. ಈಗ ಅಟ್ ಪ್ರೆಸೆಂಟ್ ಟೋಟಲ್ 10 ಸ್ಟೇಟ್ಸ್ಗಳು ಇದಕ್ಕೆ ಸೇರ್ಕೊಂಡಿದೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನ್. ಇದಿಷ್ಟು ಪೆಸಾ ಆ್ಯಕ್ಟಲ್ಲಿ ನಾವು ನೋಡ್ಬೋದಾಗತ್ತೆ. ಅಂದರೆ ಇದೊಂದು ಮಾಡಿಫಿಕೇಷನ್ ಅಥವಾ ಎಕ್ಸ್ಟೆನ್ಷನ್ಸ್ನ ಚೇಂಜಸ್ಗಳನ್ನ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಏರಿಯಾಗೆ ಎಕ್ಸ್ಟೆಂಡ್ ಮಾಡ್ಬೋದಾಗತ್ತೆ. ಇಷ್ಟೆಲ್ಲ ಪವರ್ ಇರುವಂತಹ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನು ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇದೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಅಟಾನಮಿ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಸಿಗ್ತಿಲ್ಲ. ತುಂಬ ಸ್ಟೇಟ್ಸ್ಗಳಲ್ಲಿ ಇನ್ನೂ ಕೂಡ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅದೇ ರೀತಿ ಬ್ಯೂರೋಕ್ರಸಿ ಕಂಟ್ರೋಲ್ ಜಾಸ್ತಿ ಆಗ್ತಾ ಇದೆ. ಮತ್ತು ಫಂಡ್ ಬೇಕು ಅಂತ ಹೇಳಿದ್ರೆ ತುಂಬ ಇಯರ್ಸ್ ಕಾಯಬೇಕಾಗತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ನೋಡ್ಬೋದು. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರು, ಟ್ರೈನಿಂಗ್ ಇರೋದಿಲ್ಲ, ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂಟರ್ಫರೆನ್ಸ್ ಜಾಸ್ತಿನೇ ಇರುತ್ತೆ. ಇದೆಲ್ಲ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಇರುವಂತಹ ಡ್ರಾಬ್ಯಾಕ್ಸ್ಗಳು ಅಥವಾ ಚಾಲೆಂಜಸ್ಗಳು. ಸೊ ಕನ್ಕ್ಲೂಷನ್ನ ನೋಡಿಕೊಂಡ್ರೆ, ಇದರಲ್ಲಿ ನಾವು ಗ್ರಾಸ್ ರೂಟ್ ಡೆಮೋಕ್ರಸಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಟ್ರಾನ್ಸ್ಪರೆನ್ಸಿ ಮತ್ತು ಲೋಕಲ್ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಮತ್ತು ನಮಗೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಸ್ಕೀಮ್ಸನ್ನು ಡೆವಲಪ್ ಮಾಡಿದ್ರೆ ಅದನ್ನು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ನಾವು ಇಂಪ್ಲಿಮೆಂಟ್ ಕೂಡ ಮಾಡ್ಬೋದಾಗತ್ತೆ. ಗ್ರಾಮ ಸಭಾ ಇರೋದ್ರಿಂದ ಗ್ರಾಮ ಸಭಾ ಪ್ರಾಪರಾಗಿ ಡೆಮೋಕ್ರಸಿ ಸಿಸ್ಟಮ್ ನಡೆಯೋ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಇದಿಷ್ಟು ನಮಗೆ ಗ್ರಾಮ ಪಂಚಾಯತ್ ರಿಲೇಟೆಡ್ ನಮಗೆ ಎಕ್ಸಾಮಲ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.